ಅಕ್ಕ ಬೈತಾ ಇದ್ದಾರೆ ನನಗೆ, ಏನಿದು ಲಾಸ್ಟ್ ಫಿಲ್ಮ್ ಅಂತೆಲ್ಲ ಹೇಳ್ತೀಯ, ಸಿನಿಮಾ ಬಿಡಬಾರ್ದು ಅಂತ. ಇಲ್ಲ ಅನ್ನೋ ಅಕ್ಕ, ಏನಂದರೆ ನಾನು ಈ ಸಿನಿಮಾಗೆ ತುಂಬ ಕಷ್ಟ ಬಿದ್ದಿದ್ದೀನಿ, ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀವಿ ನಾವು. ನನಗೆ ಒಂದೊಂದ್ಸಲ ಅನಿಸುತ್ತೆ, ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು. ಅಂದರೆ ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ, ಇವತ್ತು ನಾನು ತುಂಬ ಜನರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಜನ ಟೆಕ್ನಿಷಿಯನ್ಸು, ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ. ಇವಾಗ ನೋಡಿ, ಆ ಸಾಂಗ್ ನಾವು ನೋಡ್ತೀವಿ, ಒಂದು 3 ಮಿನಿಟ್ಸ್ 4 ಮಿನಿಟ್ಸಲ್ಲಿ ಸಾಂಗ್ ನೋಡ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ. ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ, ಕಾಳಿ ಗೆಟಪ್ ಆದರೂ ಪರವಾಗಿಲ್ಲ, ಮೇಕಪ್ಪಲ್ಲಿದ್ವಿ ನಾವು. ಆ ಅಗೋರಿ ಗೆಟಪ್ ಹಾಕುವಾಗ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಅದನ್ನು ಹಾಕ್ಕೊಂಡು ಆ ಹೆಣ್ಮಕ್ಳು ಅಳೋರು ಡ್ಯಾನ್ಸಸ್ಸು. ಅಯ್ಯೋ ನಮ್ಗೆ ಆಗ್ತಾ ಇಲ್ಲ, ಫುಲ್ ಬಾಡಿ ಉರಿ ಬರ್ತಾ ಇದೆ. ಅಂದರೆ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸು ಇರುತ್ತೆ ಹೆಣ್ಮಕ್ಳು, ನಾವು ಹೇಳೋಕ್ಕಾಗಲ್ಲ, ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ. ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ 3ನೇ ತಾರೀಕು ನಮ್ಮ ಭೈರದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಪ್ರೋತ್ಸಾಹಿಸಿ, ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್. ಲೆಟ್ಸ್ ಲೈಟನ್ ದಿಸ್ ಮೂಮೆಂಟ್ ಮೇಡಮ್, ಓಕೆನಾ? ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್. ಕರೆಕ್ಟು ಸರ್, ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು, ಆಮೇಲೆ ಈ ಮಹಾತಾಯಿ ಕಣ್ಣು ಮುಚ್ತಾ ಇಲ್ಲ, 1 ಸೆಕೆಂಡ್ಗೂ ರೆಪ್ಪೆ ಮುಚ್ತಾ ಇಲ್ಲ, ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ, ಓಕೆನಾ? ಅದು ಹೆಂಗೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೆ ಪುಟಾಣಿ ಮುದ್ದಾದ ಕಣ್ಗಳಿದೆ, ಅಲ್ಲಿನ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ. ಅದು ಮೇಕಪ್ಪು ಅಥವಾ ನೀವು ಆ ಕಣ್ಣನ್ನ ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರು ನಮಗೆ ಗೊತ್ತಿಲ್ಲ. ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ, ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಮ್ಮೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ. ಹೌದಾ? ಭೈರದೇವಿ ಲುಕ್ ಬೇಕಾ ಬೇಡವಾ? ಬೇಕು. ಹಂಗಂದ್ರೆ ಯಾರು ಬೇಕು ಅಂತ ಹೇಳಿಲ್ಲ, ಹೇಳಿದ್ರು ಅವ್ರ